ಅವರು ಕರೆ ಕೊಟ್ಟಿದ್ದಾರೆ ಈಗ ಪ್ರಧಾನಿಯವರು, ಅವರಿಗೆ ಧನ್ಯವಾದ ಹೇಳೋಣ. ಯಾಕೆ ಅಂದರೆ ಮಿತವಾಗಿ ಬಳಸ್ರಿ ಅಂತ ಹೇಳ್ತಿರೋ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಏನಪ್ಪ ಅಂತ ಹೇಳಿದ್ರೆ ದಿನನಿತ್ಯದ ಕಾರ್ಯಗಳಲ್ಲಿ ನಮಗೆ ಪೆಟ್ರೋಲು ಡೀಸೆಲ್ ಬೇಕೇ ಬೇಕು. ಅದು ಮಿನಿಮಮ್ ಎಷ್ಟಿದೆ ಅಷ್ಟು ಬಳಸಲೇಬೇಕು. ಅದಕ್ಕಿಂತ ಕಡಿಮೆ ಅಂತೂ ಬಳಸೋಕ್ಕಾಗಲ್ಲ. ಆದರೆ ಅತಿ ಹೆಚ್ಚು ಯಾರ್ಯಾರು ಬಳಸ್ತಾ ಇದ್ದಾರೆ ಅವರು ಮಿತವ್ಯಯ ಬಳಸಲಿ. ಅದರ ಬಗ್ಗೆ ದೇಶದಲ್ಲೆಲ್ಲ ಎಲ್ಲ ಪ್ರಜೆಗಳಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು. ಆಮೇಲೆ ಮೇಯ್ನು ಎಲ್ಲ ಹಳ್ಳಿಯಿಂದ ಹಿಡಿದು ದಿಲ್ಲಿವರೆಗೆ ಎಲ್ಲ ವ್ಯಕ್ತಿಗಳಿಗೆ ಎಜುಕೇಟ್ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿದೆ. ಅಷ್ಟು ಬಳಸ್ಬೇಕು. ಹೆಚ್ಚು ಒಯ್ದಿಡೋದು ಸ್ಟಾಕ್ ಮಾಡೋದು ಬೇಡ. ನಮ್ಮ ಗಾಡಿಗೆ ಓಡಾಡೋಕ್ಕೆ ಅವಶ್ಯ ಅವತ್ತು ದಿನನಿತ್ಯ ಏನು ಬೇಕೋ ಅಷ್ಟು ಪೆಟ್ರೋಲ್ ಕೊಟ್ಟರೆ ಸಾಕು. ಕೆಲವರು ಏನಂತಾರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ತಕ್ಕಂಥದ್ದು ಮೋದಿ ಅವ್ರ ಹೇಳಿಕೆ ಇಲ್ಲ ಪೆಟ್ರೋಲ್ ಅಭಾವ ಆಗ್ಬೋದು ಅಂತ ಅನ್ಕೋತಾರ. ಜಾಸ್ತಿ ತಗೊಂಡು ಹೋಗುವಂಥದ್ದು ಮಿಸ್ಅಂಡರ್ಸ್ಟ್ಯಾಂಡ್ ಇಲ್ಲ. ಮಿತ ಬಳಕೆ ಒಳ್ಳೆಯದು. ಉಪಯೋಗ ಆದಷ್ಟೇ ಬಳಸಬೇಕು. ಈಗ ನಾವು ನೀರು ಎಷ್ಟು ಕುಡಿಬೇಕು ಅಷ್ಟೇ. ಈಗ ಬಿಸಿಲಿಗೆ ನಾವು ನೀರು ಎಷ್ಟು ಕುಡಿತೀವಿ ಅಷ್ಟೇ. ನಮ್ಮದು ಅವಶ್ಯಕತೆ ತಕ್ಕಂತೆ ನಾವು ಪೆಟ್ರೋಲನ್ನು ಬಳಸ್ಬೇಕಷ್ಟೇ. ಕರೆನ್ಸಿನ ಇದು ಮಾಡಲೇಬೇಕು. ಈಗ ನಮ್ಮ ರೂಪಾಯಿ ಮೌಲ್ಯನ ನಾವು ಜಾಸ್ತಿ ಮಾಡ್ಬೇಕಂದ್ರೆ, ನಮ್ಮ ದೇಶದ ರೂಪಾಯಿ ಮೌಲ್ಯ ಜಾಸ್ತಿ ಮಾಡ್ಬೇಕಂದ್ರೆ ನಾವು ಈಗ ಆದಷ್ಟು ಪೆಟ್ರೋಲ್ ಇಂಪೋರ್ಟನ್ನು ಇದನ್ನು ಕಮ್ಮಿ ಮಾಡಲೇಬೇಕು.